Hi friends, welcome back. So in the last lecture we have started your protein. So protein ಅಂದ್ರೆ ಏನು, ಯಾವ ಥರ ಪ್ರೋಟೀನ್ಸ್ ಫಾರ್ಮ್ ಆಗ್ತೈತಿ. ಸೊ ಪ್ರೋಟೀನ್ಸ್ ಫಾರ್ಮ್ ಆಗಬೇಕಂದ್ರೆ ಮೇನ್ ರೀಸನ್ ಏನಂತ ಹೇಳ್ತಿದ್ವಿ ನಾವು, ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಿದ್ವಿ. ದ ಪಾಲಿಮರ್ ಆಫ್ ಅಮೈನೋ ಆ್ಯಸಿಡ್ಸ್ನ ಏನಂತ ಕರಿತಿದ್ವಿ, ಪ್ರೋಟೀನ್ಸ್ ಅಂತ ಕರಿತೀವಿ. ಸೊ ಆ ಅಮೈನೋ ಆ್ಯಸಿಡ್ಸ್ದಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ವಿ. ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ನೇಚರ್ ಆಫ್ ಯುವರ್ ಅಮೈನೋ ಆ್ಯಸಿಡಲ್ಲಿ 3 ಥರ ಬರ್ತಾವಂತ ಡಿಸ್ಕಸ್ ಮಾಡಿದ್ವಿ. ಒಂದು ನ್ಯೂಟ್ರಲ್ ಆ್ಯಂಡ್ ಅಸಿಡಿಕ್, ಥರ್ಡ್ ಒನ್ ಬೇಸಿಕ್. ಅದಾಗಿಂದ ಸೆಕೆಂಡ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಅಮೈನೋ ಆ್ಯಸಿಡ್ ಮಾಡಿದ್ವಿ, ದಟ್ ಈಸ್ ಬೇಸ್ಡ್ ಆನ್ ಬಯೋಲಾಜಿಕಲ್ ಇಂಪಾರ್ಟೆನ್ಸ್. ಸೊ ಬಯೋಲಾಜಿಕಲ್ ಇಂಪಾರ್ಟೆನ್ಸಲ್ಲಿ ಎರಡು ಬರ್ತಿದ್ದು, ಒಂದು ಎಸೆನ್ಷಿಯಲ್ ಮತ್ತು ಇನ್ನೊಂದು ನಾನ್ ಎಸೆನ್ಷಿಯಲ್. ಸೊ ಇದನ್ನೆಲ್ಲ ನಾವು ಲಾಸ್ಟ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇಸ್ ಲೆಕ್ಚರ್ ವಿ ಆರ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಪ್ರೋಟೀನ್ಸಲ್ಲಿ ಏನು ಅಮೈನೋ ಆ್ಯಸಿಡ್ಸ್ ಇರ್ತಾವಂತ ಹೇಳಿದ್ವಲ್ಲ, ಆ ಅಮೈನೋ ಆ್ಯಸಿಡ್ಸ್ ಯಾವ ಥರ ಜಾಯ್ನ್ ಆಗ್ತೈತೆ ಅಂದರೆ, ಪ್ರೋಟೀನಿಗೆ ಡೆಫಿನಿಷನ್ ಏನು ಕೊಟ್ಟಿವಿ ನಾವು, ಲಾಂಗ್ ಪಾಲಿಮರ್ ಚೈನ್ ಆಫ್ ಅಮೈನೋ ಆ್ಯಸಿಡ್ ಅಂತ ಕರೆದಿದ್ವಿ. ಸೊ ಆ ಲಾಂಗ್ ಪಾಲಿಮರ್ ಚೈನ್ ಆಫ್ ಅಮೈನೋ ಆ್ಯಸಿಡ್ ಫಾರ್ಮ್ ಆಗಬೇಕಾದ್ರೆ ನಿಮ್ಮ ಒಂದೊಂದು ಅಮೈನೋ ಆ್ಯಸಿಡ್ನು ಏನಾಗಬೇಕಾ, ಲಿಂಕ್ ಆಗ್ತಾ ಹೋಗಬೇಕು. ಸೊ ಆ ಲಿಂಕೇಜ್ ಯಾವ ಥರ ಆಗ್ತೈತಿ ಆ್ಯಂಡ್ ಲಿಂಕೇಜ್ ಆಗಬೇಕಾದ್ರೆ ಏನೇನು ರೀಸನ್ ಆ್ಯಂಡ್ ಯಾವ ಥರ ಫಾರ್ಮ್ ಆಗ್ತೈತಿ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಅದಾಗಿಂದ ನಮ್ಮ ಕ್ಲಾಸಿಫಿಕೇಷನ್ ಆಫ್ ಪ್ರೋಟೀನ್ಸ್ ಡಿಸ್ಕಸ್ ಮಾಡ್ತೀವಿ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್, ಅದ್ರ ಬಗ್ಗೆ ಎಲ್ಲ ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಪ್ರೋಟೀನ್. ಸೊ ಏನು ಪ್ರೋಟೀನ್ ಅಂದ್ರೆ, ಪ್ರೋಟೀನ್ಸ್ ಆರ್ ದ ಪಾಲಿಮರ್ ಚೈನ್ ಆಫ್ ಯುವರ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಪ್ರೋಟೀನ್ಸ್ ಆರ್ ದ ಪಾಲಿಮರ್ ಚೈನ್ ಆಫ್ ಅಮೈನೋ ಆ್ಯಸಿಡ್. ಸೊ ಅಮೈನೋ ಆ್ಯಸಿಡ್ ಅಂದರೆ ಏನು ಕೊಟ್ಟಿದ್ದೀರಿ ಡೆಫಿನೇಷನ್, ದಟ್ ಈಸ್ ಅ ಮಾಲಿಕ್ಯೂಲ್ ವಿಚ್ ಕಂಟೈನ್ಸ್ ಬೋತ್ ಅಮೈನ್ ಗ್ರೂಪ್ ಆ್ಯಂಡ್ COH ಗ್ರೂಪನ್ನು ಏನಂತ ಕರಿತಿದ್ವಿ ನಾವು, ಅಮೈನೋ ಆ್ಯಸಿಡ್ ಅಂತ ಕರಿತೀವಿ. ಸೊ ಈ ಪ್ರೋಟೀನಲ್ಲಿ ಲಾಂಗ್ ಚೈನ್ ಆಫ್ ಪಾಲಿಮರ್ ಆಗಬೇಕಂದ್ರೆ ಅಮೈನೋ ಆ್ಯಸಿಡ್ಸ್ ಏನಾಗಬೇಕು, ಲಿಂಕ್ ಆಗ್ತಾ ಹೋಗಬೇಕು. ನಿಮಗೆ ಗೊತ್ತಿತ್ತು ಅಂದರೆ ಜನರಲ್ ಫಾರ್ಮುಲಾ ಅಮೈನೋ ಆ್ಯಸಿಡ್ RCH COOH ಆ್ಯಂಡ್ NH2. ಸೊ ಇದು ಒಂದು ಏನು ನಮಗೆ ಅಮೈನೋ ಆ್ಯಸಿಡ್ ಅಂತ ತೊಗೊಂಡ್ರಿ ಅಂದ್ರೆ, ಇನ್ನೊಂದು ಅಮೈನೋ ಆ್ಯಸಿಡ್ ತೊಗೋರಿ, ದಟ್ ಈಸ್ ಯುವರ್ NH2 CH COOH ಆ್ಯಂಡ್ R. ಸೊ ಇದು ನಿಮ್ಮ ಅಮೈನೋ ಆ್ಯಸಿಡ್ ಫಸ್ಟ್ ಅಂತ ಕೌಂಟ್ ಮಾಡಿದ್ರಿ ಅಂದ್ರೆ, ಇದನ್ನೇನು ತೊಗೊಂಡಿರಿ ನಮ್ಮ ಸೆಕೆಂಡ್ ಅಮೈನೋ ಆ್ಯಸಿಡ್ ಅಂತ ತೊಗೊಂಡಿರಿ ಅಂದ್ರೆ, ಇವು ಎರಡು ಅಮೈನೋ ಆ್ಯಸಿಡ್ ಏನಾಗ್ತವೆ, ಲಿಂಕ್ ಆಗ್ತವೆ. ಅಂದರೆ ಒಂದೊಂದು ಅಮೈನೋ ಆ್ಯಸಿಡ್ ಜಾಯ್ನ್ ಆಗಿ ನಮ್ಗೆ ಏನಾಗ್ತೈತಿ, ಒಂದು ಪಾಲಿಮರ್ ಚೈನ್ ಮಾಡ್ತೈತಿ. ಆ ಪಾಲಿಮರ್ ಚೈನ್ ಏನಾಗ್ತೈತಿ, ನಮಗೆ ಪ್ರೋಟೀನ್ ಆಗ್ತೈತಿ. ಸೊ ಇವು ಎರಡು ಅಮೈನೋ ಆ್ಯಸಿಡ್ ಯಾವ ಥರ ಜಾಯ್ನ್ ಆಗ್ತೈತಿ. ಸೊ ಇಲ್ಲಿ ಏನೈತಿ, NH2 ಐತಲ್ಲ, ಇದನ್ನೇನು ಮಾಡ್ಕೋರಿ, NH2ನ ಈ ಥರ ಬರ್ಕೋರಿ, NH ಆ್ಯಂಡ್ H ಅಂತ ಬರ್ಕೊಂಡ್ರಿ ಅಂದ್ರೆ, ಇಲ್ಲಿ COHದಿಂದ OH ಗ್ರೂಪು ಆ್ಯಂಡ್ NHದಿಂದ H ಗ್ರೂಪ್. ಅಂದರೆ ಇಲ್ಲಿ COHದಲ್ಲಿ ಇರ್ತಕ್ಕಂಥ OH ಗ್ರೂಪ್ ಏನಾಗ್ತೈತಿ, ನಮಗೆ ರಿಮೂವ್ ಆಗ್ತೈತಿ. ಆ್ಯಂಡ್ NH2 ಗ್ರೂಪ್ದಲ್ಲಿ ಇರ್ತಕ್ಕಂಥ H ರಿಮೂವ್ ಆಯ್ತಂದ್ರೆ ಎರಡೂ ಸೇರಿ ಏನಾಗ್ತೈತಿ, ನಮಗೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಆಗಿ ರಿಮೂವ್ ಆಗ್ತೈತಿ. ಇಲ್ಲೊಂದು ಆಕ್ಸಿಜನ್ ಬಂತು, ಒಂದು ಹೈಡ್ರೋಜನ್ ಆ್ಯಂಡ್ ಇಲ್ಲೊಂದು ಹೈಡ್ರೋಜನ್ ತೊಗೊಂಡ್ರಿ ಅಂದ್ರೆ, ಎರಡು ಹೈಡ್ರೋಜನ್ನ ಒಂದು ಆಕ್ಸಿಜನ್ ಏನಾಗ್ತೈತಿ, ನಮಗೆ ವಾಟರ್ ಮಾಲಿಕ್ಯೂಲ್ ಆಗಿ ರಿಮೂವ್ ಆಯ್ತಂದ್ರೆ ಇವೆರಡರ ಮಧ್ಯೆ ಏನಾಗ್ತೈತಿ, ನಮಗೆ ಫಾರ್ಮೇಷನ್ ಆಫ್ ಬಾಂಡ್ ಆಗ್ತೈತಿ. ಬಾಂಡ್ ಬಿಟ್ವೀನ್ ಯುವರ್ ಕಾರ್ಬನ್ ಆ್ಯಂಡ್ ಬಾಂಡ್ ಬಿಟ್ವೀನ್ ಯುವರ್ ನೈಟ್ರೋಜನ್. ಸೊ ಅದು ಯಾವ ಥರ ಆಗ್ತೈತಿ ಅಂದ್ರೆ, RCH C ಡಬಲ್ ಬಾಂಡ್ ಆ್ಯಂಡ್ ಇಲ್ಲಿ H ರಿಮೂವ್ ಆಗಿರೋದ್ರಿಂದ ಡೈರೆಕ್ಟಾಗಿ ಎಣ್ಣಿಗೆ ಅಚಾಚ್ ಆಗ್ತೈತಿ. ಆ್ಯಂಡ್ CH COOH ಆ್ಯಂಡ್ ಇದು ಏನು ನಮಗೆ R ಆ್ಯಂಡ್ ಇಲ್ಲಿ ಏನು ಬರ್ತೈತಿ, ನಮಗೆ NH2. ಅಂದರೆ ಏನಾಗ್ತೈತಿ, ಇಲ್ಲಿರ್ತಕ್ಕಂಥ OH ರಿಮೂವ್ ಆಗ್ತೈತಿ, ಇಲ್ಲಿರ್ತಕ್ಕಂಥ ಹೈಡ್ರೋಜನ್ ರಿಮೂವ್ ಆಯ್ತಂದ್ರೆ ವಾಟರ್ ಮಾಲಿಕ್ಯೂಲ್ ಆಗಿ ರಿಮೂವ್ ಆಯ್ತಂದ್ರೆ ಇಲ್ಲಿ ಏನಾಗ್ತೈತಿ, ನಮಗೆ ಫಾರ್ಮೇಷನ್ ಆಫ್ CON. ಈ H ಒಂದು ಇರ್ತೈತಿ ನೋಡಿ, ಈ ಕೆಳಗಿಂದ Hನೂ ಇರ್ತೈತಿ, ಫಾರ್ಮೇಷನ್ ಆಫ್ CONH ಬಾಂಡ್ ಆಗ್ತೈತಿ. ಸೊ ಇಲ್ಲಿ ಏನು ಬಾಂಡ್ ಆಗ್ತೈತಲ್ಲ, ಈ ಬಾಂಡನ್ನು ಏನಂತ ಕರಿತೀವಿ ಅಂದ್ರೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಸೊ ಈ ಬಾಂಡನ್ನು ಏನಂತ ಕರಿತೀವಿ ಅಂದರೆ ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಸೊ ಪೆಪ್ಟೈಡ್ ಬಾಂಡ್ ಅಂದರೆ ಏನು ಕೊಡ್ಬೋದು ಡೆಫಿನೇಷನ್ ಅಂದರೆ ನಾವು, ದಟ್ ಈಸ್ ಅ ಫಾರ್ಮೇಷನ್ ಆಫ್ CONH ಬಾಂಡ್ ಬಿಟ್ವೀನ್ 2 ಅಮಿನೋ ಆ್ಯಸಿಡ್. ಎರಡು ಅಮಿನೋ ಆ್ಯಸಿಡ್, ಇದು ನಿಮ್ಮ ಅಮಿನೋ ಆ್ಯಸಿಡ್ 1, ಇದು ನಿಮ್ಮ ಅಮಿನೋ ಆ್ಯಸಿಡ್ 2. ಈ ಎರಡು ಅಮಿನೋ ಆ್ಯಸಿಡ್ ಮಧ್ಯೆ ಏನಾಗ್ತೈತಿ, CONH ಬಾಂಡ್ ಫಾರ್ಮ್ ಆಗ್ತೈತಲ್ಲ, ವಿತ್ ದ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಫಾರ್ಮೇಷನ್ ಆಫ್ CONH ಬಾಂಡ್ ವಿತ್ ದ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಏನಂತ ಕರಿತೀವಿ ನಾವು, ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಈ ಪೆಪ್ಟೈಡ್ ಬಾಂಡನ್ನು ಏನಂತ ಕರಿತೀವಿ ಅಂದ್ರೆ ನಾವು ಡೈ ಪೆಪ್ಟೈಡ್ ಅಂತ ಕರಿತೀವಿ. ಡೈಪೆಪ್ಟೈಡ್ ಯಾಕಂತ ಕರಿತೀವಿ ಅಂದರೆ, ಇಲ್ಲಿ ನಮ್ಗೆ ಏನಿದಾವು, ಎರಡು ಅಮೈನೋ ಆ್ಯಸಿಡ್ ಇದ್ದವು. ಇದು ಫಸ್ಟ್ ಅಮೈನೋ ಆ್ಯಸಿಡ್, ಸೆಕೆಂಡ್ ಅಮೈನೋ ಆ್ಯಸಿಡ್. ಸೊ ಎರಡು ಅಮಿನೋ ಆ್ಯಸಿಡ್ ಇದ್ದು
ಒಂದು ಬಾಂಡ್ ಫಾರ್ಮ್ ಮಾಡ್ತಂದ್ರೆ ಅದನ್ನ ಏನಂತ ಕರಿತೀವಿ ಡೈಪೆಪ್ಟೈಡ್ ಅಂತ ಕರಿತೀವಿ. ಸೊ ಡೈಪೆಪ್ಟೈಡಲ್ಲಿ ನಮಗೆ ಬಾಂಡ್ ಎಷ್ಟು ಇರ್ತಾವೆ, ಒಂದು ಬಾಂಡ್ ಇರ್ತೈತೆ. ಅಂದರೆ 2 ಅಮೈನೋ ಆ್ಯಸಿಡ್ ಜಾಯಿನ್ ಆಯ್ತು ಅಂದ್ರೆ ನಮ್ಗೆ ಏನಾಗ್ತೈತಿ ಡೈಪೆಪ್ಟೈಡ್ ಫಾರ್ಮ್ ಆಗ್ತೈತಿ. ಅದೇ 3 ಅಮಿನೋ ಆ್ಯಸಿಡ್ ಜಾಯಿನ್ ಆದವು ಅಂದ್ರೆ ಟ್ರೈಪೆಪ್ಟೈಡ್ ಆಗ್ತೈತಿ. ಅಲ್ಲಿ ಫಾರ್ಮೇಷನ್ ಆಫ್ ಬಾಂಡ್ ಏನಿರ್ತೈತಿ 2 ಇರ್ತೈತಿ. ನೆಕ್ಸ್ಟ್ ಬರೋದು ನಮಗೆ ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಪಾಲಿಪೆಪ್ಟೈಡ್ ಅಂದರೆ ಅಲ್ಲಿ ಏನಾಗ್ತೈತಿ ನಂಬರ್ ಆಫ್ ಅಮಿನೋ ಆ್ಯಸಿಡ್ ಏನಿರ್ತಾವೆ ಲಾರ್ಜ್ ನಂಬರ್ ಆಫ್ ಅಮಿನೋ ಆ್ಯಸಿಡ್ ಇರ್ತವೆ. ಅಂದರೆ 3 ನಂಬರ್ ಆಫ್ ಅಮಿನೋ ಆ್ಯಸಿಡ್ಸ್ ಏನಾಗ್ತವೆ ನಮಗೆ ಪೆಪ್ಟೈಡ್ಸ್ ಬಾಂಡ್ಸ್ ಏನಾಗ್ತವೆ ಜಾಸ್ತಿ ಫಾರ್ಮ್ ಮಾಡಿರ್ತವೆ. ಯಾವಾಗ ನಮಗೆ ಲಾರ್ಜ್ ನಂಬರ್ ಆಫ್ ಅಮಿನೋ ಆ್ಯಸಿಡ್ ಇದ್ದು ಲಾರ್ಜ್ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ಸ್ ಇದ್ರೆ ಅಂತ ಕರಿತೀವಿ ನಾವು ಅದನ್ನು ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಆ ಪಾಲಿಪೆಪ್ಟೈಡ್ ಏನಾದರೂ ಮಾಲಿಕ್ಯುಲರ್ ಮಾಸ್ ಅಬೋ 10,000 ಬಂತು ಅಂದರೆ ದಟ್ ಈಸ್ ಅ ಮಾಲಿಕ್ಯುಲರ್ ಮಾಸ್ ಆಫ್ ಅಮಿನೋ ಆ್ಯಸಿಡ್ಸ್ ಜಾಯಿನ್ ಆಗಿ ಏನು ನಮಗೆ ಪಾಲಿಪೆಪ್ಟೈಡ್ ಮಾಡಿರ್ತೈತಲ್ಲ ಆ ಪಾಲಿಪೆಪ್ಟೈಡ್ ಏನಾದರೂ ನಮಗೆ ಮಾಲಿಕ್ಯುಲರ್ ಮಾಸ್ ಅಬೋ 10,000 AMU ಬಂತಂದ್ರೆ ಅದನ್ನೇನಂತ ಕರಿತೀವಿ ನಾವು ಪ್ರೋಟೀನ್ ಅಂತ ಕರಿತೀವಿ. ಇಫ್ ಅ ಮಾಲಿಕ್ಯುಲರ್ ಮಾಸ್ ಆಫ್ ಅ ಪಾಲಿಪೆಪ್ಟೈಡ್ ಅಬೋ 10,000 AMU ಆಯ್ತಂದ್ರೆ ಅದನ್ನೇನಂತ ಕರಿತೀವಿ ನಾವು ಪ್ರೋಟೀನ್ ಅಂತ ಕರಿತೀವಿ. ಸೊ ಇಲ್ಲಿ ಬರ್ದಿ ನೋಡ್ರಿ ಡೈಪೆಪ್ಟೈಡ್ ಅಂದ್ರೆ ಏನಾಗಿರ್ತೈತಿ 2 ಅಮಿನೋ ಆ್ಯಸಿಡ್ ಜಾಯಿನ್ ಆಗಿರ್ತಾವೆ, 1 ಪೆಪ್ಟೈಡ್ ಬಾಂಡ್ ಇರ್ತೈತಿ. ಟ್ರೈಪೆಪ್ಟೈಡ್ ಅಂದರೆ 3 ಅಮಿನೋ ಆ್ಯಸಿಡ್ ಇರ್ತಾವೆ, 2 ಬಾಂಡ್ ಫಾರ್ಮ್ ಆಗಿರ್ತೈತಿ. ಟೆಟ್ರಾಪೆಪ್ಟೈಡ್ ಅಂದರೆ 4 ಅಮಿನೋ ಆ್ಯಸಿಡ್ ಇರ್ತಾವೆ, 3 ಬಾಂಡ್ ಫಾರ್ಮ್ ಆಗಿರ್ತೈತಿ. ಪಾಲಿಪೆಪ್ಟೈಡ್ ಅಂದರೆ ಏನಾಗ್ತೈತಿ ನಮಗೆ ಇಲ್ಲಿ ಲಾರ್ಜ್ ನಂಬರ್ ಆಫ್ ಅಮಿನೋ ಆ್ಯಸಿಡ್ ಇರ್ತವೆ. ಅಂದರೆ ಜಾಸ್ತಿ ಅಮಿನೋ ಆ್ಯಸಿಡ್ಸ್ ಇರ್ತವೆ. ಅಮಿನೋ ಆ್ಯಸಿಡ್ಸ್ ಎಷ್ಟು ಅಂತ ತಗೋರಿ ನೀವು N ನಂಬರ್ ಆಫ್ ಅಮಿನೋ ಆ್ಯಸಿಡ್ಸ್ ಅಂತ ತೊಗೊಂಡ್ರಿ ಅಂದ್ರೆ ಫಾರ್ಮೇಷನ್ ಆಫ್ ಬಾಂಡ್ ಎಷ್ಟಾಗ್ತವೆ ಅಂದ್ರೆ ನಮಗೆ N-1 ಅಮಿನೋ ಆ್ಯಸಿಡ್. ಅಂದರೆ ನಮ್ಮ ಫಾರ್ಮೇಷನ್ ಆಫ್ ಪೆಪ್ಟೈಡ್ಸಲ್ಲಿ ಎಷ್ಟು ಅಮಿನೋ ಆ್ಯಸಿಡ್ಸ್ ಇರ್ತವೆ ಅದಕ್ಕಿಂತ ಒಂದು ಬಾಂಡ್ ಏನಾಗಿರ್ತೈತಿ ನಮಗೆ ಕಡಿಮೆ ಆಗಿರ್ತೈತಿ. ಸೊ ಇದನ್ನು ನಿಮಗೆ 1 ಮಾರ್ಕ್ ಒಳಗೆ ಕೇಳ್ತಿರ್ಬೋದು. ಡೈಪೆಪ್ಟೈಡ್, ಟ್ರೈಪೆಪ್ಟೈಡ್, ಟೆಟ್ರಾಪೆಪ್ಟೈಡ್ ಅಂತ ಕೊಟ್ಟು ಅದರಲ್ಲಿ ನಂಬರ್ ಆಫ್ ಬಾಂಡ್ಸ್ ಎಷ್ಟಿರ್ತಾವೆ ಅಂಥೇಳಿ 1 ಮಾರ್ಕಲ್ಲಿ ಕೇಳೋ ಚಾನ್ಸಸ್ ಇರ್ತೈತಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಅ ಫಾರ್ಮೇಷನ್ ಆಫ್ ಬಾಂಡ್ ಬಿಟ್ವೀನ್ ಯುವರ್ ಅಮಿನೋ ಆ್ಯಸಿಡ್ಸ್. ಆ ಬಾಂಡನ್ನು ಏನಂತ ಕರಿತೀವಿ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್. ಸೊ ಇಲ್ಲಿವರೆಗೂ ನಾವು ನೋಡಿದ್ದು ಪ್ರೋಟೀನ್ ಯಾವ ಥರ ಆಗ್ತೈತಿ ಆ್ಯಂಡ್ ಪ್ರೋಟೀನ್ ಆಗಬೇಕಾದ್ರೆ ಯಾವ್ಯಾವ ಬಾಂಡ್ ಫಾರ್ಮ್ ಆಗ್ತೈತಿ ಅಂತೆಲ್ಲ ನೋಡಿದ್ರಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಕ್ಲಾಸಿಫಿಕೇಶನ್ ಆಫ್ ಯುವರ್ ಪ್ರೋಟೀನ್. ಸೊ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ 2 ಥರ ಮಾಡ್ತೀವಿ. ಒಂದು ಪ್ರೋಟೀನ್ ಯಾವ ತಗೋತೀವಿ ನಾವು ಫೈಬ್ರಸ್ ಪ್ರೋಟೀನ್ ಅಂತ ತಗೋತೀವಿ. ಸೆಕೆಂಡ್ ಒನ್ ಏನಂತ ತಗೋತೀವಿ ನಾವು ಗ್ಲೋಬ್ಯುಲಾರ್ ಪ್ರೋಟೀನ್ ಅಂತ ಕರಿತೀವಿ. ಸೊ ಇವು 2 ನಮ್ಮ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್. ಸೊ ಫೈಬ್ರಸ್ ಪ್ರೋಟೀನ್ ಅಂದರೆ ಏನಾಗ್ತೈತಿ ಅಂದ್ರೆ ಇಲ್ಲಿ ನಮ್ಮ ಪ್ರೋಟೀನ್ ಏನಿರ್ತೈತಿ ಅಂದ್ರೆ ಇಟ್ ಈಸ್ ಅ ಜಸ್ಟ್ ಲಾಂಗ್ ಚೈನ್ ಲೈಕ್ ಸ್ಟ್ರಕ್ಚರ್ ಇರ್ತೈತಿ. ಅಂದರೆ ಪ್ರೋಟೀನ್ ಹೆಂಗಿರ್ತೈತಿ ಅಂದ್ರೆ ಒಂದು ಲಾಂಗ್ ಚೈನ್ ಲೈಕ್ ಸ್ಟ್ರಕ್ಚರ್ ಇರ್ತೈತಿ. ಅಂದರೆ ಅದು ಯಾವುದೇ ರೀತಿಯಾದಂಥ ಬ್ರಾಂಚಿಂಗ್ ಇರಲ್ಲ ಅಥವಾ ಅದು ಯಾವುದೇ ರೀತಿಯಾದಂಥ ಫೋಲ್ಡಿಂಗ್ಸ್ ಆಗಿರಲ್ಲ. ಅಂದರೆ ಅದು ಏನಾಗಿರ್ತೈತಿ ನಮಗೆ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರ್ತೈತಿ. ಲಾಂಗ್ ಚೈನ್ ಅಥವಾ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರ್ತೈತಿ. ಸೊ ಫೈಬ್ರಸ್ ಪ್ರೋಟೀನ್ ಅಂದ್ರೆ ಪ್ರೋಟೀನ್ ಯಾವ ಥರ ಇರ್ತೈತಿ ಅಂದ್ರೆ ದಟ್ ಈಸ್ ಅ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರ್ತೈತಿ. ಅಂಥವನ್ನ ಏನಂತ ಕರಿತೀವಿ ನಾವು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ವೆರಾಸ್ ಗ್ಲೋಬ್ಯುಲಾರ್ ಪ್ರೋಟೀನ್ ಅಂದ್ರೆ ದ ಪ್ರೋಟೀನ್ಸ್ ವಿಚ್ ಆರ್ ಸ್ಪೆರಿಕಲ್ ಇನ್ ನೇಚರ್. ಯಾವ ಸ್ಪೆರಿಕಲ್ ನೇಚರ್ ಇರ್ತವೆ ಅಂದರೆ ಈ ಥರ ಅಥವಾ ಈ ಥರ. ಸ್ಪೆರಿಕಲ್ ಅಂದ್ರೆ ಏನಾಗ್ತದೆ ನಿಮಗೆ ಈ ಥರ ಸರ್ಕ್ಯುಲರ್ ಶೇಪ್ ಒಳಗಿರ್ಬೇಕು. ಅಂದ್ರೆ ಅದು ಏನಾಗಿರ್ತೈತೆ ನಮಗೆ ಪ್ರೋಟೀನ ಕಾಯಿಲ್ ಆಗಿ ಏನಾಗ್ತೈತಿ ಸ್ಪೆರಿಕಲ್ ಶೇಪ್ ಅನ್ನಿಸ್ತಿರ್ತೈತಿ. ಅಂಥವನ್ನ ಏನಂತ ಕರಿತೀವಿ ನಾವು ಗ್ಲೋಬ್ಯುಲಾರ್ ಪ್ರೋಟೀನ್ ಅಂತ ಕರಿತೀವಿ. ಯಾವ ಪ್ರೋಟೀನ್ಸ ಥ್ರೆಡ್ ಲೈಕ್ ಅಪಿಯರೆನ್ಸ್ ಇರ್ತೈತಿ ಅವನ್ನ ಏನಂತ ಕರಿತೀವಿ ನಾವು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಪಾಯಿಂಟಿಗೆ ಬಂದಿರಿ ಅಂದ್ರೆ ನಿಮ್ಮ ಫೈಬ್ರಸ್ ಪ್ರೋಟೀನ್ಸ್ ಏನಾಗ್ತವೆ ಅಂದ್ರೆ ವಿಚ್ ಆರ್ ಇನ್ ಸಾಲ್ಯುಬಲ್ ಇನ್ ವಾಟರ್. ಸೊ ನಮ್ಮ ಫೈಬ್ರಸ್ ಪ್ರೋಟೀನ ಥ್ರೆಡ್ ಲೈಕ್ ಪ್ರೋಟೀನ್ಸ್ ಏನಿರ್ತಾವಲ್ಲ ಅವನ್ನ ಏನಂತ ಕರಿತೀವಿ ಇನ್ಸಾಲ್ಯುಬಲ್ ಇನ್ ವಾಟರ್. whereas ಗ್ಲೋಬ್ಯುಲಾರ್ ಪ್ರೋಟೀನ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಸೊ ಗ್ಲೋಬ್ಯುಲಾರ್ ಪ್ರೋಟೀನ್ ಏನಾಗ್ತವೆ ನಮಗೆ ವಾಟರಲ್ಲಿ ಸಾಲ್ಯುಬಲ್ ಆಗ್ತವೆ. ಬಟ್ ನಮ್ಮ ಫೈಬ್ರಸ್ ಪ್ರೋಟೀನ್ ಏನಾಗ್ತವೆ ವಾಟರಲ್ಲಿ ಇನ್ಸಾಲ್ಯುಬಲ್ ಇರ್ತವೆ. ಸೊ ಇಲ್ಲೇನು ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ತೊಗೊಂಡ್ರಿ ಅಂದ್ರೆ ಅವು ಏನಾಗ್ತವೆ ಅಂದ್ರೆ ಪ್ಯಾರಲಲ್ ಟು ಈಚ್ ಅದರ್. ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಮ ಪ್ರೋಟೀನ್ಸ ಒಂದಕ್ಕೊಂದು ಪ್ಯಾರಲಲ್ ಇರ್ತೈತಿ. ಅಂದ್ರೆ ಇದು ನಮ್ಮ ಫಸ್ಟ್ ಪ್ರೋಟೀನ್ ಅಂದ್ರೆ ನೆಕ್ಸ್ಟ್ ಪ್ರೋಟೀನ್ ಅದಕ್ಕೆ ಪ್ಯಾರಲಲ್ ಬರ್ತೈತಿ, ನೆಕ್ಸ್ಟ್ ಪ್ರೋಟೀನ ನೆಕ್ಸ್ಟ್ ಪ್ರೋಟೀನ ನೆಕ್ಸ್ಟ್ ಪ್ರೋಟೀನ್. ಸೊ ಇಲ್ಲಿ ಏನಾಗ್ತೈತಿ ನಮ್ಮ ಅರೇಂಜ್ಮೆಂಟ್ ಆಫ್ ಪ್ರೋಟೀನ ಒಂದಕ್ಕೊಂದು ಏನಿರ್ತೈತಿ ಪ್ಯಾರಲಲ್ ಇರ್ತೈತಿ. ಬಟ್ ನಿಮ್ಮ ಗ್ಲೋಬ್ಯುಲಾರ್ ಪ್ರೋಟೀನಲ್ಲಿ ದೇ ಆರ್ ನಾಟ್ ಪ್ಯಾರಲಲ್ ಟು ಈಚ್ ಅದರ್. ಅಂದರೆ ಇಲ್ಲಿ ಯಾಕೆ ಪ್ಯಾರಲಲ್ ಇರಲ್ಲ ಅಂದ್ರೆ ಇದು ಏನಿರ್ತೈತಿ ಅಂದ್ರೆ ನಮ್ಗೆ ಸ್ಪೆರಿಕಲ್ ಶೇಪ್ ಅಂತ ತೊಗೊಂಡಾಗ
ಅವು ಏನಾಗಲ್ಲ ಅಲ್ಲಿ ನಮ್ಮ ಗ್ಲೋಬ್ಯುಲಾರ್ ಪ್ರೋಟೀನ್ಸ್ ಪ್ಯಾರಲಲ್ ಇರಲ್ಲ, ವೆರಾಜ್ ನಮ್ಮ ಫೈಬ್ರಸ್ ಪ್ರೋಟೀನ್ ಏನಾಗ್ತೈತಿ ಪ್ಯಾರಲಲ್ ಇರ್ತೈತಿ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದರೆ ಫೈಬ್ರಸ್ ಪ್ರೋಟೀನಿಗೆ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದರೆ ದಟ್ ಈಸ್ ಅ ಕೆರಾಟಿನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅ ಹೇರ್. ಸೊ ನಿಮ್ಮ ಹೇರಲ್ಲಿ ಏನು ಕೆರಾಟಿನ್ ಪ್ರೆಸೆಂಟ್ ಇರ್ತೈತಲ್ಲ ದಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಯುವರ್ ಫೈಬ್ರಸ್ ಪ್ರೋಟೀನ್. ಆ್ಯಂಡ್ ಈ ಕಡೆ ಬಂದ್ರಿ ಅಂದರೆ ನಿಮ್ಮ ಎಗ್ ಅಲ್ಬುಮಿನ್ ಏನು ಬರ್ತೈತಲ್ಲ ದಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಯುವರ್ ಗ್ಲೋಬ್ಯುಲಾರ್ ಪ್ರೋಟೀನ್. ಸೊ ಇದು ಎರಡು ಏನು ನಮಗೆ ಕ್ಲಾಸಿಫಿಕೇಶನ್ ಆಫ್ ಯುವರ್ ಪ್ರೋಟೀನ್. ಸೊ ಒಂದು ಫೈಬ್ರಸ್ ಪ್ರೋಟೀನ್, ಇನ್ನೊಂದು ನಮಗೆ ಗ್ಲೋಬ್ಯುಲಾರ್ ಪ್ರೋಟೀನ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ಸ್ಟ್ರಕ್ಚರ್ಸ್ ಆಫ್ ಯುವರ್ ಪ್ರೋಟೀನ್. ಸೊ ಇಲ್ಲಿವರೆಗೂ ನಮ್ಮದು ಪ್ರೋಟೀನ್ ಯಾವ ಥರ ಫಾರ್ಮ್ ಆಗಿರ್ತೈತಿ ಅಂತ ನೋಡಿದ್ರಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಸೊ ಇದರಲ್ಲಿ ನಮಗೆ ಟೋಟಲ್ 4 ಸ್ಟ್ರಕ್ಚರ್ಸ್ ಬರ್ತವೆ. ಫಸ್ಟ್ ಒನ್ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಸೆಕೆಂಡ್ ಒನ್ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಥರ್ಡ್ ಒನ್ ಟರ್ಷರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಯುವರ್ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಸೊ ಈ 4 ಪ್ರೋಟೀನ್ಸ್ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಮತ್ತು ಕ್ವಾಟರ್ನರಿ ಸ್ಟ್ರಕ್ಚರ್ಸ್ ಯಾವ ಥರ ಫಾರ್ಮ್ ಆಗ್ತೈತಿ ಆ್ಯಂಡ್ ಯಾವ ಥರ ಸ್ಟ್ರಕ್ಚರ್ಸ್ ಇರ್ತೈತಿ ಅಂತ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್, ದಟ್ ಈಸ್ ಯುವರ್ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಸೊ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ತಗೊಂಡ್ರಿ ಅಂದ್ರೆ ಇಲ್ಲಿ ಅರೇಂಜ್ಮೆಂಟ್ ಆಫ್ ಯುವರ್ ಅಮಿನೋ ಆಸಿಡ್ ಸೀಕ್ವೆನ್ಸನ್ನು ಕೌಂಟ್ ಮಾಡ್ತೀವಿ. ಅಂದರೆ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂದರೆ ಇಲ್ಲಿ ನಮ್ಮ ಪ್ರೋಟೀನ್ದಲ್ಲಿ ಇರ್ತಕ್ಕಂಥ ಅಮೈನೋ ಆಸಿಡ್ದು ಸೀಕ್ವೆನ್ಸ್ ಯಾವ ಥರ ಐತಿ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ ಗ್ಲೈಸಿನ್, ಅಲನಿನ್, ಗ್ಲೈಸಿನ್, ಅಲನಿನ್, ಗ್ಲೈಸಿನ್, ಅಲನಿನ್. ಸೊ ಈ ಥರ ನಮ್ಮದು ಸೀಕ್ವೆನ್ಸ್ ಅಂದರೆ ಗ್ಲೈಸಿನ್ ಬರ್ತೈತಿ, ಅಲನಿನ್ ಬರ್ತೈತಿ, ಗ್ಲೈಸಿನ್ ಬರ್ತೈತಿ, ಅಲನಿನ್ ಬರ್ತೈತಿ, ಗ್ಲೈಸಿನ್ ಬರ್ತೈತಿ, ಅಲನೈನ್. ಸೊ ಇಂದ್ರೆ ನಮ್ಮ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನಲ್ಲಿ ಏನು ಕಲಿತೀವಿ ಅಂದ್ರೆ ನಮ್ಮ ಪ್ರೋಟೀನಲ್ಲಿ ಇರ್ತಕ್ಕಂಥ ಅಮೈನೋ ಆಸಿಡ್ಸ್ ಸೀಕ್ವೆನ್ಸ್ ಯಾವದವು ಮತ್ತು ಅದರದ ಅರೇಂಜ್ಮೆಂಟ್ ಯಾವ ಥರ ಐತಿ ಅಂತ ಏನು ಮಾಡ್ತೀವಿ ನಾವು ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ಕರಿತೀವಿ. ಸೊ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಅಂದರೆ ಏನು ಬರ್ತೈತಿ ದಟ್ ಇಸ್ ಅ ಅರೇಂಜ್ಮೆಂಟ್ ಆಫ್ ಅ ಸೀಕ್ವೆನ್ಸ್ ಆಫ್ ಯುವರ್ ಅಮೈನೋ ಆಸಿಡ್ಸ್. ಫಾರ್ ಎಕ್ಸಾಂಪಲ್ ಇದು ನಿಮ್ಮದು ಫಸ್ಟ್ ಒನ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಈ ಥರ ಏನಾಗ್ತೈತಲ್ಲ ಇದು ನಿಮ್ದು ಇಲ್ಲಿ ಫಸ್ಟ್ ಅಮಿನೋ ಆಸಿಡ್ ಆ್ಯಂಡ್ ಇದು ನಿಮ್ಮ ಸೆಕೆಂಡ್ ಇನ್ನೊಂದು ಅಮಿನೋ ಆಸಿಡ್ ಬೇರೆದ. ಈ ಥರ ನಮ್ಗೆ ಏನಾಗ್ತೈತಿ ಅಲ್ಟರ್ನೇಟ್ ಆಗಿ ಒಂದೊಂದು ಅಮಿನೋ ಆಸಿಡ್ ಆಗಿ ಏನು ಸೀಕ್ವೆನ್ಸ್ ಫಾರ್ಮ್ ಆಗ್ತೈತಲ್ಲ ಈ ಸೀಕ್ವೆನ್ಸ್ ಬಗ್ಗೆ ಏನು ಮಾಡ್ತೀವಿ ಅಂದರೆ ನಾವು ಸ್ಟಡಿ ಮಾಡ್ತೀವಿ ಯಾವುದರಲ್ಲಿ ನಮ್ಮ ಪ್ರೈಮರಿ ಪ್ರೋಟೀನಲ್ಲಿ. ಸೊ ಸೆಕೆಂಡ್ ಒನ್ ಬಂದ್ರಿ ಅಂದರೆ ನೀವೇನು ಕಲಿತೀರಿ ಸೆಕೆಂಡ್ರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಸೊ ಸೆಕೆಂಡ್ರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂದರೆ ಏನು ಬರ್ತೈತಿ ಅಂದ್ರೆ ಇಲ್ಲಿ ದಟ್ ಈಸ್ ಅ ಫೋಲ್ಡಿಂಗ್ ಆಫ್ ಯುವರ್ ಪ್ರೈಮರಿ ಸ್ಟ್ರಕ್ಚರ್. ಅಂದರೆ ನಿಮ್ಮ ಪ್ರೈಮರಿ ಸ್ಟ್ರಕ್ಚರ್ದು ಏನು ಸೀಕ್ವೆನ್ಸ್ ಆಗಿ ಒಂದೇನಾಗ್ತೈತಿ ಅದು ನಮಗೆ ಪಾಲಿಪೆಪ್ಟೈಡ್ ಚೈನ್ ಮಾಡ್ತೈತಿ. ಸೊ ಇಲ್ಲಿ ಏನು ಬರ್ದಿದ್ರಿ ಗ್ಲೈಸಿನ್, ಅಲನೀನ್, ಗ್ಲೈಸಿನ್, ಅಲನೀನ್, ಗ್ಲೈಸಿನ್, ಅಲನೈನ್ ಅಂತ ಏನು ಕಂಟಿನ್ಯೂ ಬರ್ಕೋತ ಹೋಗಿದ್ರಲ್ಲ ಅದು ಏನಾಗ್ತೈತಿ ಕಂಟಿನ್ಯೂ ಚೈನ್ ಆಗಿ ನಮ್ಗೆ ಏನು ಮಾಡ್ತೈತಿ ಒಂದು ಪಾಲಿಪೆಪ್ಟೈಡ್ ಮಾಡ್ತೈತಿ. ಒಂದೇನು ಮಾಡ್ತೈತಿ ಅದ ಪಾಲಿಪೆಪ್ಟೈಡ್ ಚೈನ್ ಮಾಡ್ತೈತಿ. ಸೊ ಈ ಪಾಲಿಪೆಪ್ಟೈಡ್ ಚೈನ್ ಯಾವ ಥರ ಅರೇಂಜ್ ಆಗೈತಿ ಅಂತ ಎಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂದರೆ ಏನಂದ್ರೆ ಫೋಲ್ಡಿಂಗ್ ಆಫ್ ಅ ಪಾಲಿಪೆಪ್ಟೈಡ್ ಚೈನ್. ಅಂದರೆ ಏನಾಗ್ತೈತಿ ನಮ್ಮ ಪಾಲಿಪೆಪ್ಟೈಡ್ ಚೈನ್ ಯಾವ ಥರ ಅರೇಂಜ್ ಐತಿ ಅದು ಯಾವ ಥರ ಫೋಲ್ಡ್ ಆಗೈತಿ ಅಂದರೆ ಯಾಕಂದರೆ ನಮ್ಮ ಪಾಲಿಪೆಪ್ಟೈಡ್ ಚೈನ್ ಒಂದು ಲಾಂಗ್, ಯಾಕಂದರೆ ನೀವು ಪ್ರೋಟೀನ್ಸಲ್ಲಿ 2 ಥರ ಡಿಸ್ಕಸ್ ಮಾಡಿದ್ರಿ, ಒಂದು ಗ್ಲೋಬ್ಯುಲಾರ್ ಪ್ರೋಟೀನ್ ಇನ್ನೊಂದು ಫೈಬ್ರಸ್ ಪ್ರೋಟೀನ್ ಅಂತ ತೊಗೊಂಡಿದ್ರಲ್ಲ. ಸೊ ಅಲ್ಲಿ ಬರ್ತಕ್ಕಂಥ ನಮ್ಮ ಪಾಲಿಪೆಪ್ಟೈಡ್ ಚೈನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಪಿಯರೆನ್ಸ್ ಆಗತ್ತೈತೆ ಅಥವಾ ಗ್ಲೋಬ್ಯುಲಾರ್ ಆಯಿತು ಅಂತ ಎಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು ಸೆಕೆಂಡ್ರಿ ಸ್ಟ್ರಕ್ಚರಲ್ಲಿ ನೋಡ್ತೀವಿ. ಸೊ ಸೆಕೆಂಡ್ರಿ ಸ್ಟ್ರಕ್ಚರ್ ಏನು ಹೇಳ್ತೈತೆ ಅಂದ್ರೆ ವಿಚ್ ಟೋಲ್ಸ್ ಅಥವಾ ವಿಚ್ ಗಿವ್ಸ್ ಅ ಇನ್ಫಾರ್ಮೇಷನ್ ಆಫ್ ಫೋಲ್ಡಿಂಗ್ ಆಫ್ ಯುವರ್ ಪಾಲಿಪೆಪ್ಟೈಡ್ ಚೈನ್ ಅಥವಾ ಅರೇಂಜ್ಮೆಂಟ್ ಆಫ್ ಯುವರ್ ಪಾಲಿಪೆಪ್ಟೈಡ್ ಚೈನ್. ಸೊ ನಿಮ್ಮ ಚೈನ್ ಏನು ತಗೋತಿರಲ್ಲ ಈ ಪಾಲಿಪೆಪ್ಟೈಡ್ ಚೈನ್ ಅಂತ ಏನು ತಗೋತಿರಲ್ಲ ಈ ಪಾಲಿಪೆಪ್ಟೈಡ್ ಚೈನ್ ಯಾವ ಥರ ಅರೇಂಜ್ ಆಗೈತಿ ಅನ್ನೋ ಬೇಸಸ್ ಮೇಲೇ ಏನು ಮಾಡ್ತೀವಿ ನಾವು ಸೆಕೆಂಡ್ರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನನ್ನು 2 ಕ್ಯಾಟಗರಿ ಮಾಡ್ತೀವಿ. ಒಂದು ಅಲ್ಫಾ ಹೆಲಿಕ್ಸ್ ಅಂತ ತಗೋತೀವಿ, ಇನ್ನೊಂದು ಬೀಟಾ ಪ್ಲೀಟೆಡ್ ಸೀಟ್. ಸೊ ನಮ್ಮ ಸೆಕೆಂಡ್ರಿ ಪ್ರೋಟೀನ್ಸ್ನೇ 2 ಕ್ಯಾಟಗರಿ ಮಾಡ್ತೀವಿ, ಒಂದು ಅಲ್ಫಾ ಹೆಲಿಕ್ಸ್ ಅಂತ ತಗೋತೀವಿ, ಸೆಕೆಂಡ್ ಒನ್ ಬೀಟಾ ಪ್ಲೀಟೆಡ್ ಸೀಟ್. ಸೊ ಅಲ್ಫಾ ಹೆಲಿಕ್ಸ್ ಅಂದರೆ ಏನಾಗ್ತೈತಿ ಅಂದ್ರೆ ನಮ್ಮ ಪ್ರೋಟೀನ್ ವಿಚ್ ಈಸ್ ಕಾಯಿಲ್ ಆಗ್ತೈತಿ. ಅಂದರೆ ನಮ್ಮ ಪ್ರೋಟೀನ್ ಏನಾಗ್ತೈತಿ ಅಂದ್ರೆ ಈ ಥರ ಅರೇಂಜ್ ಆಗ್ತೈತೆ ಅಂದ್ರೆ ಅದೇನಾಗ್ತೈತಿ ಕಾಯಿಲ್ ಆಗ್ತಿರ್ತೈತೆ ಅಂದರೆ ಸರ್ಕ್ಯುಲರ್ ಶೇಪ್ ಒಳಗೆ ಕಾಯಿಲ್ ಆಗ್ತೈತಿ. ಸೊ ಇದನ್ನೇನಂತ ಕೌಂಟ್ ಮಾಡ್ತೀವಿ ನಾವು ಅಲ್ಫಾ ಹೆಲಿಕ್ಸ್ ಅಂತ ತಗೋತೀವಿ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಇಟ್ ಆಸ್ ಅ 1 ಪಾಲಿಪೆಪ್ಟೈಡ್ ಚೈನ್. ಸೊ ಇದೊಂದು ನಮ್ಮ ಪಾಲಿಪೆಪ್ಟೈಡ್ ಚೈನ್ ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಈ ಪಾಲಿಪೆಪ್ಟೈಡ್ ಚೈನ ಈ ಥರ ಅರೇಂಜ್ಮೆಂಟ್ ಆತಂದ್ರೆ ಇದನ್ನೇನಂತ ತಗೋತೀವಿ ನಾವು
ಅಲ್ಫಾ ಹೆಲಿಕ್ಸ್ ಅಂತ ತಗೋತೀವಿ. ಇದೇ ಪಾಲಿಪೆಪ್ಟೈಡ್ ಚೈನ್ ಏನಾದರೂ ಈ ಥರ ಅರೇಂಜ್ ಆಯ್ತು ಅಂದ್ರೆ ಇದನ್ನೇನಂತ ತಗೋತೀವಿ ನಾವು ಬೀಟಾ ಪ್ಲೀಟೆಡ್ ಶೀಟ್ ಅಂತ ತಗೋತೀವಿ. ಅಂದರೆ ಶೀಟ್ ಅಂದ್ರೆ ಏನಾಗ್ತೈತಿ, ಇಲ್ಲಿರ್ತಕ್ಕಂಥ ಪ್ರೋಟೀನ ಈ ಥರ ಕಂಟಿನ್ಯೂಸ್ ಆಗಿ ಇಲ್ಲಿ ಏನು ಫಾರ್ಮ್ ಆಗ್ತೈತಿ ಅಂದ್ರೆ ಫಾರ್ಮೇಷನ್ ಆಫ್ ಬಾಂಡ್ ಆಗ್ತಿರ್ತೈತಿ. ಅಂದರೆ ಇಲ್ಲಾದ್ರೂ ಏನಾಗ್ತೈತಿ ನಮ್ಮ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತೈತಿ. ಎರಡೂ ಕಡೆನೂ ಏನಾಗ್ತೈತಿ ನಮಗೆ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತೈತಿ. ಸೊ ಯಾವ ಥರ ಆಗ್ತೈತಿ ಅಂದ್ರೆ ನೀವು ಡಿಸ್ಕಸ್ ಮಾಡಿದ್ದು ನೆನಪಿತ್ತಂದ್ರೆ ಫಾರ್ಮೇಷನ್ ಆಫ್ ಪೆಪ್ಟೈಡ್ ಬಾಂಡ್ ಅಂತ ಹೇಳಿದ್ರೆ ದಟ್ ಇಸ್ CONH ಬಾಂಡ್ ಆಗ್ತಿತ್ತು. ಸೊ ಇಲ್ಲೊಂದು CO ಗ್ರೂಪ್ ಇರ್ತೈತಿ ಆ್ಯಂಡ್ ಇಲ್ಲಿ ಏನಿರ್ತೈತಿ ನಮಗೆ NH ಗ್ರೂಪು. ಆ್ಯಂಡ್ ಈ ಕಡೆ ತೊಗೊಂಡ್ರಿ ಅಂದ್ರೆ ಇಲ್ಲಿ CO ಗ್ರೂಪು, ಇಲ್ಲಿ NH ಗ್ರೂಪು, ಇದು CO, ಇಲ್ಲಿ NH. ಸೊ ಇವ್ರ ಮಧ್ಯೆ ಏನಾಗ್ತೈತಿ ಅಂದ್ರೆ ನಮ್ಗೆ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತೈತಿ. ಸೊ ಈ ಥರ ಹೈಡ್ರೋಜನ್ ಬಾಂಡಿಂಗ್ ಆಗಿ ಇದು ಏನಾಗ್ತೈತಿ ಕಾಯಿಲ್ ಆಗೋ ಥರ ಕಾಣ್ತೈತಿ. ಈ ಸ್ಟ್ರಕ್ಚರ್ನ ಏನಂತ ಕರಿತೀವಿ ನಾವು ಅಲ್ಫಾ ಹೆಲಿಕ್ಸ್. ಈ ಕಡೆ ಬೀಟಾ ಪ್ಲೀಟೆಡ್ ಶೀಟಲ್ಲಿ ಬಂದರೆ ನಮಗೆ ಏನಾಗ್ತೈತಿ ಅಂದ್ರೆ ನಮ್ಮ ಪಾಲಿಪೆಪ್ಟೈಡ್ ಚೈನ್ ಏನಾಗ್ತೈತಿ ಅಂದ್ರೆ ಒಂದಕ್ಕೊಂದು ಸೈಡ್ ವೈಸ್ ಅರೇಂಜ್ಮೆಂಟ್ ಆಗ್ತಾ ಹೋದಂಗೆ ಅನಿಸ್ತೈತೆ. ಅಂದ್ರೆ ಇಲ್ಲಿ ಏನು ತೊಗೊಂಡಿದ್ರಲ್ಲ ಈ ಥರ ಸೈಡ್ ವೈಸ್ ಅರೇಂಜ್ ಆದಂಗೆ ಅನಿಸ್ತೈತೆ. ಸೊ ನೋಡಿದ್ರಿ ಅಂದ್ರೆ ಇದು RC ಸೊ ಇಲ್ಲಿ ನೋಡಿದ್ರಿ ಅಂದ್ರೆ ಇದು ನಮ್ದು ಏನಿದೆ ಒಂದು ಪೆಪ್ಟೈಡ್ ಚೈನ್ ಹೋಗೈತಿ, ಅದೇ ಕಂಟಿನ್ಯೂ ಏನಾಗ್ತೈತಿ ಈ ಥರ ಬರ್ತದೆ. ಫಸ್ಟ್ ಹಿಂಗೆ ಹೋಗ್ತೈತಿ, ಆಮೇಲೆ ಏನಾಗ್ತೈತಿ ಈ ಥರ ಕಂಟಿನ್ಯೂಸ್ ಆಗಿ ಅರೇಂಜ್ಮೆಂಟ್ ಆಗಿದ್ದು ಏನಾಗ್ತೈತಿ ಅಂದ್ರೆ ಇಲ್ಲಿ ಕಾರ್ಬನ್ ಆಕ್ಸಿಜನ್ ಐತಿ ಆ್ಯಂಡ್ ಅದ್ರ ನೆಕ್ಸ್ಟ್ ಏನೈತಿ ಅಲ್ಲಿ ನಮಗೆ ಹೈಡ್ರೋಜನ್ ಐತಿ. ಇವೆರಡರ ಮಧ್ಯೆ ಏನಾಗ್ತೈತಿ ನಮಗೆ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಇಲ್ಲಿ ಏನಾಗ್ತೈತಿ ಹೈಡ್ರೋಜನ್ ಬಾಂಡಿಂಗ್, ಇಲ್ಲಿ ಏನಾಗ್ತೈತಿ ನಮ್ಗೆ ಹೈಡ್ರೋಜನ್ ಬಾಂಡಿಂಗ್, ಹೈಡ್ರೋಜನ್ ಬಾಂಡಿಂಗ್, ಹೈಡ್ರೋಜನ್ ಬಾಂಡಿಂಗ್. ಸೊ ಈ ಥರ ಏನಾಗ್ತೈತೆ ನಮಗೆ ಹೈಡ್ರೋಜನ್ ಬಾಂಡಿಂಗ್ ಆಗಿ ಇದು ಏನಾಗ್ತೈತಿ ಅಂದ್ರೆ ಇಟ್ ಅಪಿಯರ್ಸ್ ಆಸ್ ಅ ಶೀಟ್. ಅಂದರೆ ಒಂದು ಏನಾಗ್ತೈತಿ ಶೀಟ್ ಥರ ಕಂಟಿನ್ಯೂಸ್ ಆಗಿ ಒಂದು ಶೀಟ್ ಥರ ಕಾಣೋದ್ರಿಂದ ಇದನ್ನೇನಂತ ತಗೋತೀವಿ ನಾವು ಬೀಟಾ ಪ್ಲೀಟೆಡ್ ಶೀಟ್ ಅಂತ ತಗೋತೀವಿ. ಇದು ಏನಾಗ್ತೈತಿ ನಮ್ಮ ಒಂದು ಸರ್ಕಲ್ ಥರ ಸರ್ಕ್ಯುಲರ್ ಆಗಿ ಏನಾಗತ್ತೈತಿ ಕಾಯಿಲ್ ಆಗ್ತಾ ಹೋಗತ್ತೈತಿ. ಅದಕ್ಕೆ ಇದನ್ನೇನು ತಗೋತೀವಿ ನಾವು ಅಲ್ಫಾ ಹೆಲಿಕ್ಸ್ ಅಂತ ತಗೋತೀವಿ. ಯಾಕಂದ್ರೆ ಇದನ್ನು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಇದೇನಾಗ್ತೈತಿ ಸಿಲಿಂಡರ್ ಲೈಕ್ ಅಪಿಯರ್ ಆಗ್ತೈತೆ. ಅಂದ್ರೆ ಇಲ್ಲಿ ಬಾಂಡ್ ಫಾರ್ಮ್ ಆಗೋದ್ರಿಂದ ಇದೇನಾಗ್ತೈತಿ ಜಸ್ಟ್ ಅಪಿಯರ್ಸ್ ಆಸ್ ಅ ಸಿಲಿಂಡರ್. ಹಾಗಾಗಿ ಇದನ್ನು ಅಲ್ಫಾ ಹೆಲಿಕ್ಸ್ ಅಂತ ತಗೋತೀವಿ. ಇದು ಶೀಟ್ ಲೈಕ್ ಕಾಣೋದ್ರಿಂದ ಇದನ್ನೇನು ತಗೋತೀವಿ ನಾವು ಬೀಟಾ ಪ್ಲೀಟೆಡ್ ಶೀಟ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಸ್ಟ್ರಕ್ಚರ್ಸ್ ಆಫ್ ಪ್ರೋಟೀನ್ ಇನ್ ಅ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ನೆಕ್ಸ್ಟ್ ಬರ್ತೈತಿ ನಿಮ್ಮ ಟರ್ಷರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಸೊ ನಮ್ಮ ಪ್ರೈಮರಿ ಅರೇಂಜ್ಮೆಂಟ್ ಆಗಿದ್ದ ಕಾಯಿಲ್ ಆಗಿ ಏನಾಗ್ತೈತಿ ಸೆಕೆಂಡ್ರಿ ಫಾರ್ಮ್ ಆಗ್ತೈತಿ. ಸೊ ಸೆಕೆಂಡ್ರಿ ಫಾರ್ಮ್ ಆದಂಥ ಸ್ಟ್ರಕ್ಚರ ಫರ್ದರ್ ಏನಾದರೂ ಕಾಯಿಲ್ ಆಯ್ತಂದ್ರೆ ಇದು ಏನಾಗ್ತೈತಿ ನಮಗೆ ಟರ್ಷರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಪ್ರೈಮರಿ ಕಾಯಿಲ್ ಆಯ್ತಂದ್ರೆ ಸೆಕೆಂಡ್ರಿ ಫಾರ್ಮ್ ಆಗ್ತೈತಿ, ಸೆಕೆಂಡ್ರಿ ಫರ್ದರ್ ಕಾಯಿಲ್ ಆಯ್ತಂದ್ರೆ ಏನಾಗ್ತೈತಿ ನಮಗೆ ಟರ್ಷರಿ ಸ್ಟ್ರಕ್ಚರ್ ಏನಾಗ್ತೈತಿ ಫಾರ್ಮ್ ಆಗ್ತೈತಿ. ನೆಕ್ಸ್ಟ್ ಲಾಸ್ಟ್ ಒನ್ ನಿಮ್ಮ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ತಗೊಂಡ್ರಿ ಅಂದ್ರೆ ದಟ್ ಈಸ್ ಅ ಸಬ್ ಯೂನಿಟ್ಸ್. ಅಂದರೆ ಒಂದು 3-4 ಪ್ರೋಟೀನ್ಸು ಕೂಡಿ ಏನಾಗ್ತೈತಿ ನಮಗೆ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಫಾರ್ಮ್ ಆಗ್ತೈತಿ. ಸೊ ಇದು ತಗೊಂಡ್ರಿ ಅಂದ್ರೆ ಇದು ನಮ್ಮ ಪ್ರೋಟೀನ್ 1 ಅಂತ ತಗೋರಿ. ಸೊ ಇದು ಪ್ರೋಟೀನ್ 2, ಸೊ ಇದು ಪ್ರೋಟೀನ್ 3 ಆಗ್ತೈತಿ. ಸೊ ಇದು ಎಲ್ಲ ಸೇರಿ ಏನಾಗ್ತೈತಿ ಅಂದ್ರೆ ನಮಗೆ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಫಾರ್ಮ್ ಆಗ್ತೈತಿ. ಸೊ ಇದನ್ನ ಏನಂತ ಕರಿಬೋದು ಅಂದ್ರೆ ನಾವು ಇವನ್ನ ಸಬ್ ಯೂನಿಟ್ಸ್ ಅಂತ ಕರಿತೀವಿ. ಅಂದರೆ ಪ್ರೈಮರಿ ಇದ್ದಿದ್ದು ಕಾಯಿಲ್ ಆಯ್ತಂದ್ರೆ ಸೆಕೆಂಡ್ರಿ ಫಾರ್ಮ್ ಆಗ್ತೈತಿ, ಸೆಕೆಂಡ್ರಿ ಕಾಯಿಲ್ ಆಯ್ತಂದ್ರೆ ಟರ್ಷರಿ ಫಾರ್ಮ್ ಆಗ್ತೈತಿ. ಸೊ ಟರ್ಷರಿ ಅಂದರೆ ಒಂದೊಂದು ಪ್ರೋಟೀನ್ ಎಲ್ಲವೂ ಕಲೆಕ್ಟಿವ್ ಆದ್ವು ಅಂದ್ರೆ ಏನಾಗ್ತೈತಿ ನಮಗೆ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ಕರಿತೀವಿ. ಸೊ ಇವನ್ನೆಲ್ಲ ಏನಂತ ಕರಿತೀವಿ ಅಂದ್ರೆ ನಾವು ಸಬ್ ಯೂನಿಟ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ proteins, classification of proteins and the structure of proteins. So today in this session we will finish at this. So in the next lecture we are moving on to next topic, that is enzymes ಮತ್ತೆ vitamins ಬಗ್ಗೆ ಎಲ್ಲ next topic ಅಲ್ಲಿ discuss ಮಾಡೋಣ. Thank you.